ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮಗ. ನಾಳೆ ನಡೀತಾ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸೀರೀಸ್ ಅಂತಾನೆ ಹೇಳ್ಬೋದು. ಏನಪ್ಪ ಈ T20 ಸೀರೀಸ್ ಅಲ್ಲಿ ಮಿಸ್ ಮಾಡ್ಕೊತಾ ಇದೀವಿ ಅಂದ್ರೆ, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂಗ್ ಅಂತೂ ನಾನಂತೂ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ. ಯಾಕೆ ಅಂತಂದ್ರೆ ಕಳೆದ ಓಡಿ ಸೀರೀಸ್ ನಮ್ಗೆ ಯಾವ ತರ ಗೆಲ್ಸ್ಕೊಟ್ರು, ಯಾವ ತರ ಕ್ರೂಷಿಯಲ್ ಟೈಮ್ ಗಳಲ್ಲಿ ಯಾವ ತರ ಬ್ಯಾಟಿಂಗ್ ಆಡಿ ಇಂಡಿಯನ್ ಟೀಮ್ ಮ್ಯಾಚಸ್ ನ ಗೆಲ್ಸ್ಕೊಟ್ರು ಅಂತಂದ್ರೆ, ನನಗಂತೂ ತುಂಬಾ ಅಂದ್ರೆ ತುಂಬಾ ಇವ್ರ ಬ್ಯಾಟಿಂಗ್ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಇವರು ಈ T20 ಸೀರೀಸ್ ಅಲ್ಲಿ. ಯಾಕೆ ಅಂತಂದ್ರೆ T20 ಸೀರೀಸ್ ಗೆ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ ನಾನಂತೂ. ಓಕೆ, ಈ T20 ಮ್ಯಾಚಸ್ ಬಗ್ಗೆ ಹೇಳೋದಾದ್ರೆ, ಇನ್ನ ನಾಳೆ ಬಂದು ಫಸ್ಟ್ T20 ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ಬಂದು ಕಟಕ್ ಅಲ್ಲಿ ನಡೀತಾ ಇದೆ. ಈ ಪಿಚ್ ಕಟಕ್ ನ ಪಿಚ್ ಏನಿದೆ ಅಂತಂದ್ರೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಾನೆ ಹೇಳ್ಬಹುದು. ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಆಲ್ಮೋಸ್ಟ್ 90% ಗೆದ್ದಿದ್ದಾರೆ. ಈ ಪಿಚ್ ಅಲ್ಲಿ ಬಂದು ಹೈಯೆಸ್ಟ್ ಸ್ಕೋರ್ ಬಂದು 202 ಅಂತಾನೆ ಹೇಳ್ಬಹುದು. ಲೋವೆಸ್ಟ್ ಸ್ಕೋರ್ ಬಂದು 60 ಅಂತಾನೆ ಹೇಳ್ಬೋದು ಮಗ. ಇನ್ನ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಹೆಡ್ ಟು ಹೆಡ್ ಲಾಸ್ಟ್ 10 ಮ್ಯಾಚಸ್ ಅಲ್ಲಿ ಈ T20 ಸೀರೀಸ್ ಅಲ್ಲಿ ನೋಡೋದಾದ್ರೆ, ಇಂಡಿಯಾದವರು ಔಟ್ ಆಫ್ 10 ಅಲ್ಲಿ 7 ಮ್ಯಾಚಸ್ ಗೆದ್ದಿದ್ದಾರೆ. ಸೌತ್ ಆಫ್ರಿಕಾ ಒಂದು 3 ಮ್ಯಾಚಸ್ ಗೆದ್ದಿದ್ದಾರೆ ಇಂಡಿಯಾ ಮೇಲೆ. ಅದ್ರಲ್ಲೇ ನೋಡ್ಬೋದು ಇಂಡಿಯಾದವರು T20 ಮ್ಯಾಚಸ್ ಗಳಲ್ಲಿ ಅಥವಾ T20 ಸೀರೀಸ್ ಗಳಲ್ಲಿ ಯಾವ ತರ ಡಾಮಿನೇಟ್ ಮಾಡಿದ್ದಾರೆ ಅಂದ್ರೆ, ಈ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಆದಾಗಲಿಂದ ಇಂಡಿಯಾದ ಹೋಮ್ ಸೀರೀಸ್ ಅಲ್ಲಿ ಯಾವುದೇ ತರದ ಸೀರೀಸ್ ಸೋತಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮಗ. ಇನ್ನ ನಾಳೆ ನಡೀತಿರೋಂತ ಮ್ಯಾಚಸ್ ಅಲ್ಲಿ ಏನಪ್ಪಾ ಖುಷಿ ವಿಚಾರ ಅಂದ್ರೆ, ಶುಭ್ಮನ್ ಗಿಲ್ಲು ಮತ್ತೆ ಹಾರ್ದಿಕ್ ಪಾಂಡ್ಯ ಇಬ್ರು ಟೀಮ್ ಗೆ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕಿಂತ ಖುಷಿ ಸುದ್ದಿ ಬೇಕಾಗೋರು 100% ಫಿಟ್ ಆಗಿದ್ದಾರೆ ಅಂತಾನೆ ರಿಪೋರ್ಟ್ ಗಳಲ್ಲಿದೆ. ನನ್ನ ಪ್ರಕಾರ ನಾಳೆ ನಡೀತಿರೋಂತ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಇಂಡಿಯಾದ ಯಾವ ತರ ಇರುತ್ತೆ ಅಂತಂದ್ರೆ, ನನ್ನ ಪ್ರಕಾರ ಅವರು ಇದು ಓಪನರ್ ಆಗಿ ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ, ಮತ್ತೆ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕಳಿಸ್ತಾ ಇದೀನಿ. ಇನ್ನ ಮೂರನೇದು ಬಂದು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅಬ್ಸಲ್ಯೂಟ್ಲಿ ಇರ್ಲೇಬೇಕು. ಇನ್ನ 4ನೇ ಜಾಗದಲ್ಲಿ ಬಂದು ತಿಲಕ್ ವರ್ಮನ್ ಆಡ್ ಮಾಡ್ತಾ ಇದೀನಿ. 5ನೇ ಜಾಗದಲ್ಲಿ ಬಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಅವರು ಇರ್ತಾರೆ. 6ನೇದು ಬಂದು ಆಲ್ರೌಂಡ್ ಕ್ಯಾಟಗರಿಲಿ ಶಿವಮ್ ದುಬೆನ್ ಆಡ್ ಮಾಡ್ತಾ ಇದೀನಿ. ಇನ್ನ 7ನೇದು ಬಂದು ಹಾರ್ದಿಕ್ ಪಾಂಡ್ಯ ಫಿನಿಶರ್ ಆಗಿ ಇರ್ಲೇಬೇಕು. ಇನ್ನ 8ನೇದಾಗಿ ಆಲ್ರೌಂಡ್ ಕ್ಯಾಟಗರಿಲಿ ಅಕ್ಷರ್ ಪಟೇಲ್ ನ ಆಡ್ ಮಾಡ್ತಾ ಇದೀನಿ. ಅವ್ರು ಸ್ಪಿನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಬೇಕಾಗಿರೋ ಟೈಮ್ ಅಲ್ಲಿ ಬ್ಯಾಟಿಂಗು ಮಾಡ್ತಾರೆ. 9ನೇ ಪ್ಲೇಸ್ ಅಲ್ಲಿ ಬಂದು ಸ್ಪಿನ್ ವಿಭಾಗದಲ್ಲಿ ನಾನು ಕುಲ್ದೀಪ್ ಯಾದವ್ ಆಡ್ ಮಾಡ್ತಾ ಇದೀನಿ. 10ನೇ ಪ್ಲೇಸ್ ಅಲ್ಲಿ ಬಂದು ವರುಣ್ ಚಕ್ರವರ್ತಿನ ಆಡ್ ಮಾಡ್ತಾ ಇದೀನಿ. ಇನ್ನ 11ನೇ ಪ್ಲೇಸ್ ಅಲ್ಲಿ ಬಂದು ಜಸ್ಪ್ರೀತ್ ಬೂಮ್ರಾನ ಆಡ್ ಮಾಡ್ತಾ ಇದೀನಿ. ಈಗಿನ ಪ್ಲೇಯಿಂಗ್ 11 ನನ್ನ ಪ್ರಕಾರ ಇದೇ ಆಲ್ಮೋಸ್ಟ್ ನಾನು ನಾಳೆ ಆಡ್ತಿರೋಂತ ಪ್ಲೇಯಿಂಗ್ 11 ಇದೆ ಅಂತ ಆಲ್ಮೋಸ್ಟ್ ಅಂತ ಅನ್ಕೊಂತಾ ಇದೀನಿ ನಾನಂತೂ. ಈ ಪ್ಲೇಯಿಂಗ್ 11 ಆಡ್ ಮಾಡಿದ್ರೆ ನಾಳೆ ಪಕ್ಕ ಇಂಡಿಯಾದ ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ನಾನು ಅನ್ಕೊಂತಾ ಇದೀನಿ ಪರ್ಸನಲ್ ಆಗಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ? ಅಥವಾ ಈ ನಾಳೆ ನಡೀತಾ ಇರೋಂತ ಇಂಡಿಯನ್ ಟೀಮ್ ಅಲ್ಲಿ ಯಾವ ಪ್ಲೇಯಿಂಗ್ 11 ಆಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ಏನು. ಹಾಗೆ ಈ ವಿಡಿಯೋನ ನೋಡಿ ಲೈಕ್ ಮಾಡಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.